ತಿಮ್ಮಪ್ಪನ ನೋಡೋದಕ್ಕೆ ತಿರುಪತಿ ಹೋಗ್ಬೇಕಿಲ್ಲ. ತಿರುಪತಿಯ ಬಾಲಾಜಿ ಕುಂದಾನಗರಿಗೆ ಬರ್ತಿದ್ದಾನಂತೆ. ಹೌದು, ನೀವು ಕೇಳಿದ್ದು ಸರಿಯಾಗೇ ಇದೆ. ಬಹಳ ಜನರ ಆರಾಧ್ಯ ದೈವ, ಕೋಟ್ಯಾಧಿಪತಿಗಳ ಇಷ್ಟ ದೈವ, ಆಗರ್ಭ ಶ್ರೀಮಂತ ದೇಗುಲ ತಿರುಪತಿ ತಿಮ್ಮಪ್ಪ ದೇವಸ್ಥಾನ ಕಣ್ರಿ. ಇಂಥ ದೇವಸ್ಥಾನ ಆಂಧ್ರ ಬಿಟ್ಟು ಇದೀಗ ಕರ್ನಾಟಕಕ್ಕೆ ಬಂದ್ರೆ ಹೇಗಿರುತ್ತದೆ? ಅದರಲ್ಲೂ ಕರ್ನಾಟಕದ 2ನೇ ರಾಜಧಾನಿ ಕುಂದಾನಗರಿ ಬೆಳಗಾವಿಗೆ ಆಗಮಿಸಿದ್ರೆ ಹೇಗಿರುತ್ತದೆ? ಇದು ಕೇವಲ ಕಲ್ಪನೆ ಅಲ್ಲ, ಇದು ನಿಜವಾಗುವ ಸಮಯ ತೀರಾ ಹತ್ತಿರದಲ್ಲೇ ಇದೆ ಕಣ್ರಿ. ಉತ್ತರ ಕರ್ನಾಟಕದ ತಿರುಪತಿ ತಿಮ್ಮಪ್ಪ ಭಕ್ತರಿಗೆ ಇದೊಂದು ಗುಡ್ ನ್ಯೂಸ್. ಸ್ವತಃ ಟಿಟಿಡಿನೇ ಇಂಥದೊಂದು ಸುದ್ದಿ ನೀಡಿದೆ. ಇನ್ ಮುಂದೆ ಗಡಿ ಜಿಲ್ಲೆ ಬೆಳಗಾವಿಯಲ್ಲೇ ತಿರುಪತಿ ತಿಮ್ಮಪ್ಪನ ದರ್ಶನ ಭಾಗ್ಯ ಸಿಗಲಿದೆ ಅಂತೆ. ಸದ್ಯದರಲ್ಲಿ ಬೆಳಗಾವಿ ಕೂಡ ದೇವಾಲಯಗಳ ಟೂರಿಸ್ಟ್ ಪ್ಲೇಸ್ ಆಗಲಿದೆ. ಗಡಿ ಜಿಲ್ಲೆಯ ಬಾಲಾಜಿ ಭಕ್ತರಿಗೆ ಗುಡ್ ನ್ಯೂಸ್. ತಿರುಪತಿ ತಿಮ್ಮಪ್ಪ ದೇಗುಲ ಬೆಳಗಾವಿಯಲ್ಲಿ ನಿರ್ಮಾಣ. ಕುಂದಾನಗರಿ ಬೆಳಗಾವಿ ಅಂದ್ರೆ 3 ರಾಜ್ಯಗಳ ಮಹಾಸಂಗಮ ಅಂತಾನೆ ಹೇಳ್ಬಹುದು. ಅದರಲ್ಲೂ ಗಡಿನಾಡಿನ ಈ ಬೆಳಗಾವಿಯ ಪಕ್ಕದ ಮಹಾರಾಷ್ಟ್ರ ಹಾಗೂ ಗೋವಾ ಗಡಿ ಪ್ರದೇಶಗಳನ್ನ ಹಂಚಿಕೊಂಡಿದೆ. ಹೀಗಾಗಿ ಇಲ್ಲಿನ ಭಕ್ತರು ಆಂಧ್ರಕ್ಕೆ ಹೋಗಿ ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡೋದಕ್ಕಿಂತ ನಮ್ಮ ಬೆಳಗಾವಿಯಲ್ಲೇ ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡಲಿದ್ದಾರೆ. ಇವತ್ತು ಬೆಳಗಾವಿ ರೆಡ್ಡಿ ಜನಸಂಘದವರು ಬಹಳ ದೊಡ್ಡ ಹೃದಯದಿಂದ ಮತ್ತು ಇಡೀ ಜನಾಂಗಕ್ಕೆ, ಇಡೀ ಬೆಳಗಾಂ ಉತ್ತರ ಕರ್ನಾಟಕದ ಭಾಗಕ್ಕೆ ಒಳ್ಳೆಯದಾಗೋ ದೃಷ್ಟಿಯಿಂದ ಜಾತಿ ನೋಡದೆ, ಪಂಥ ನೋಡದೆ, ಇವತ್ತೇನು ಬಸವ ಜಯಂತಿ ಮತ್ತು ಶಿವ ಜಯಂತಿ ಮತ್ತು ಶಂಕರ ಜಯಂತಿ ಏನು ಅವರ ತತ್ವ ಇದೆ, ಅದೇ ರೀತಿ ವೇಮನ ಅವ್ರನ್ನ ಪಾಲಿಸೋ ಅಂಥ ರೆಡ್ಡಿ ಜನಸಂಘದವರು 7 ಎಕರೆ ಜಾಗನ TTDಗೆ ಹಸ್ತಾಂತರ ಮಾಡಿದ್ದಾರೆ. ತಿಮ್ಮಪ್ಪನ ನೆಲದಲ್ಲಿ ಸಿಗುವಂತ ಎಲ್ಲಾ ಸೇವೆಗಳು ಬೆಳಗಾವಿಯಲ್ಲೇ ಲಭ್ಯವಾಗಲಿವೆ. ಸ್ವತಃ ಇದರ ಜವಾಬ್ದಾರಿಯನ್ನ ತಿರುಪತಿ ತಿಮ್ಮಪ್ಪ ಟ್ರಸ್ಟ್ನೇ ಇದರ ಕಾರ್ಯನಿರ್ವಹಣೆ ಮಾಡುತ್ತದೆ. ತಿರುಪತಿ ಹೇಗಿದೆಯೋ ಅದೇ ಮಾದರಿಯಲ್ಲಿ ಬೆಟ್ಟದ ಮೇಲೆ ಶ್ರೀನಿವಾಸ ವಿರಾಜಮಾನವಾಗಲಿದ್ದಾನೆ. ಕೋಟ್ಯಾಂತರ ಪ್ರವಾಸಿಗರಿಗೆ ಪದೇ ಪದೇ ಆಂಧ್ರ ಪ್ರದೇಶಕ್ಕೆ ಹೋಗಿ ದರ್ಶನ ಮಾಡೋದಕ್ಕೆ ಆಗಲ್ಲ ನೋಡಿ. ಆದ್ರೆ ಇನ್ ಮುಂದೆ ಅಲ್ಲಿನ ದರ್ಶನ ಇಲ್ಲೇ ಸಿಗಲಿದೆ ಅಂತೆ. ಆಲ್ರೆಡಿ ಇದಕ್ಕೆ ಡ್ರಾಯಿಂಗ್ಸು ರೆಡಿ ಆಗ್ತಾ ಇದೆ. ಆಲ್ಮೋಸ್ಟ್ ಫೈನಲ್ ಸ್ಟೇಜಸ್ ಇದೆ ಡ್ರಾಯಿಂಗು. ಇನ್ನೊಂದು 15-20 ದಿವಸದಲ್ಲಿ ಅಥವಾ 1 ತಿಂಗಳಲ್ಲಿ ಶಿಲಾನ್ಯಾಸನೂ ಆಗ್ತೀವಿ. ಶಿಲಾನ್ಯಾಸ ಮಾಡಿದ್ದ 1.5 ಅಥವಾ 2 ವರ್ಷದಲ್ಲಿ ದೇವಸ್ಥಾನ ಕಂಪ್ಲೀಟ್ ಮಾಡಬೇಕು ಅಂತಿದ್ದೀವಿ. ಇದಕ್ಕೆ ಟೋಟಲ್ ಕಾಸ್ಟ್ ನನ್ನ ಪ್ರಕಾರ 100 ಕೋಟಿ ನಮ್ಮ ಒಂದು ಅಂದಾಜು ಮಾಡಿದ್ದೀವಿ. 100 ಕೋಟಿಗೂ ಜಾಸ್ತಿ ಆಗುತ್ತೆ. ಅದರಲ್ಲಿ 10% ರೆಡ್ಡಿ ಜನಸಂಘದವರು 10% ಅಥವಾ ಬೆಳಗಾಂ ಜನ 10% ಅಂದರೆ ಅವ್ರ ಕಾಂಟ್ರಿಬ್ಯೂಷನ್ ಇರುತ್ತೆ. 80% ಅಷ್ಟು TTD ಕಾಂಟ್ರಿಬ್ಯೂಷನ್ ಮಾಡುತ್ತೆ. ಇನ್ನು 10% ದೇಣಿಗೆ ರೂಪದಲ್ಲಿ ಮಾಡಬೇಕು ಅಂತ ಮಾಡಿದ್ದೀವಿ. ಬೆಳಗಾವಿಯ ಕೋಳಿಕೊಪ್ಪ ಬೆಟ್ಟದಲ್ಲಿ ಭವ್ಯ ಮಂದಿರ. 7 ಎಕರೆ ಜಮೀನಿನಲ್ಲಿ ಮಂದಿರ ನಿರ್ಮಾಣ. ಉತ್ತರ ಕರ್ನಾಟಕದ ತಿರುಪತಿ ಮಂದಿರ ಬೆಳಗಾವಿ ತಾಲೂಕಿನ ಕೋಳಿಕೊಪ್ಪ ಬೆಟ್ಟದಲ್ಲಿ ನಿರ್ಮಾಣವಾಗಲಿದೆ. ಈ ದೇಗುಲ ನಿರ್ಮಾಣಕ್ಕಾಗಿ 7 ಎಕರೆ ಜಮೀನು ಈಗಾಗಲೇ ಹಸ್ತಾಂತರಿಸಲಾಗಿದೆ. ಮಂದಿರ ನಿರ್ಮಾಣಕ್ಕೆ ರೆಡ್ಡಿ ಸಮುದಾಯ 10% ದಾನಿಗಳು 10% ಆರ್ಥಿಕ ನೆರವು ನೀಡಿದ್ದಾರೆ. ಹಾಗೆಯೇ TTDಯಿಂದ 80% ನೆರವು ನೀಡಲಾಗಿದೆ. ತಿರುಪತಿ ವೆಂಕಟೇಶ್ವರ ಬಂದ್ಬಿಟ್ಟು ಕಲಿಯುಗದ ದೈವ ಅಂತ ಹೇಳ್ತಾರೆ. ಆ ಕಲಿಯುಗದ ದೈವಕ್ಕೆ ಪಾದಾರವಿಂದಗಳಿಗೆ ನಮಸ್ಕರಿಸ್ತಾ ನಮ್ಮ ರೆಡ್ಡಿ ಜನಸಂಘದ ವತಿಯಿಂದ ಈ ಕಡೆಯಿಂದ ನಮ್ಮ ದಾನ ಕೊಟ್ಟಂಥ ಜಮೀನನ್ನು ಇದುವರೆಗೂ ಬರಡು ಭೂಮಿ ಆಗಿರ್ಬೋದು, ಇನ್ಮೇಲೆ ಒಂಥರ ಕಳಶದ ಥರ ಉದ್ಧಾರ ಮಾಡೋದಕ್ಕೆ ನಮ್ಮ ವೆಂಕಟೇಶ್ವರನ ಪಾದಾರವಿಂದಗಳಿಗೆ ಎಲ್ಲರಿಗೂ ನಮಸ್ಕರಿಸ್ತಾ ರೆಡ್ಡಿ ಜನಸಂಘದವರು ಜಮೀನನ್ನು ಕೊಟ್ಟಿರ್ತಾರೆ ಅಷ್ಟೇ. ಈ ಸುತ್ತಮುತ್ತಲಿನ ಭಾಗದ ಎಲ್ಲ ಜನತೆಗೂ ಎಲ್ಲ ಕ್ಯಾಸ್ಟ್ ಇರ್ಬೋದು, ಯಾವುದೇ ಕ್ಯಾಸ್ಟು ಯಾವುದೇ ಧರ್ಮ ಏನೂ ಇಲ್ಲದೇ ಒಂದು ಸಹಕಾರ ನೀಡಲಿ, ಆಶೀರ್ವಾದ ಕೊಡಲಿ ಅಂತ ಹೇಳಿ ಈ ರೆಡ್ಡಿ ಜನಸಂಘದವರು ಇಲ್ಲಿ ಅವ್ರಿಗೆ ದಾನ ಕೊಡ್ತಾ ಇದ್ದಾರೆ.
ಕೇವಲ 2 ವರ್ಷದಲ್ಲಿ ತಲೆ ಎತ್ತಲಿದೆ ಭವ್ಯ ಮಂದಿರ. ಸೇಮ್ ಟು ಸೇಮ್ ತಿರುಪತಿ ಮಾದರಿಯಲ್ಲೇ ದೇಗುಲ ನಿರ್ಮಾಣ. ಹಾಗಾದ್ರೆ ಈ ದೇಗುಲ ಎಂದು ನಿರ್ಮಾಣವಾಗಲಿದೆ ಎಂಬ ಕುತೂಹಲಕ್ಕೆ ಕೇವಲ 2 ವರ್ಷ ಅಷ್ಟೇ ಕಾಯ್ಬೇಕು ಕಣ್ರಿ. 2 ವರ್ಷದಲ್ಲಿ ನೀವು ಊಹೆಗೂ ನಿಲುಕದ ರೀತಿಯಲ್ಲಿ ದೇಗುಲ ನಿರ್ಮಾಣವಾಗಲಿದೆ ಅಂತೆ. ಅದು ಸೇಮ್ ಟು ಸೇಮ್ ತಿರುಪತಿ ಶೈಲಿಯಲ್ಲಿ ನಿರ್ಮಾಣವಾಗಲಿದೆ. ಈ ದೇಗುಲ ತಿರುಪತಿ ತಿಮ್ಮಪ್ಪ ದೇಗುಲಕ್ಕಿಂತ ಸುಂದರವಾಗಿರುತ್ತದೆ ಅಂತಾರೆ ಟ್ರಸ್ಟಿ ಮೆಂಬರ್ಗಳು. ಬಾಲಾಜಿ ದೇವಸ್ಥಾನ ಟ್ರಸ್ಟ್ ಅಂತ ಏನು ಮಾಡಿದ್ದಾರೆ ಅದ್ರ ಮೂಲಕ ಎಲ್ಲ ಕೆಲಸನೂ ಆಗುತ್ತೆ. TTD ಇಂದ ನಾನು ಕರ್ನಾಟಕದಿಂದ ನಾನು ಮತ್ತು ದರ್ಶನ್ ಇಬ್ಬರು ಇದ್ದೀವಿ. ನಾನು ಕೋಆರ್ಡಿನೇಟ್ ಮಾಡ್ತೀನಿ. ಮತ್ತು ಅತ್ಯಂತ ಬೇಗ ಈ ದೇವಸ್ಥಾನ ನಿರ್ಮಾಣ ಆಗಿ ಕರ್ನಾಟಕಕ್ಕೂ ಒಂದು ಒಳ್ಳೆ ಹೆಸರು ಬರೋವಂಥ ನಿಟ್ಟಿನಲ್ಲಿ ನಾವು ಕೆಲಸ ಮಾಡೋರಿದ್ದೀವಿ. ಮತ್ತು ಇದು ಸ್ಪಿರಿಚುವಲ್ ಹಬ್ ಆಗಿ ಕನ್ವರ್ಟ್ ಆಗೋ ದೃಷ್ಟಿಯಲ್ಲಿ ಎಲ್ಲ ಇಲ್ಲಿ ಮನೆ ದೇವರುಗಳು ಅಂದರೆ ಸುಮಾರು ಬೆಳಗಾಂ ಅಂದರೆ ನಾರ್ತ್ ಕರ್ನಾಟಕ, ಬೆಳಗಾಂ, ಬಾಗಲಕೋಟೆ, ಬಿಜಾಪುರ ಈ ಬೆಲ್ಟಲ್ಲಿ ಎಲ್ರಿಗೂ ಮನೆ ದೇವರು ತಿರುಪತಿ ಆಗಿರೋದ್ರಿಂದ ಎಲ್ರಿಗೂ ಸುಮಾರು ಜನಕ್ಕೆ ತಿರುಪತಿ ಬರೋದಕ್ಕೆ ತುಂಬ ಕಷ್ಟ ಆಗಿರೋದ್ರಿಂದ ಇಲ್ಲೇ ಬರ್ಬೋದು, ಇಲ್ಲೇ ದರ್ಶನ ಮಾಡ್ಬೋದು. ಇಲ್ಲಿ ಲಡ್ಡು ವ್ಯವಸ್ಥೆ ಎಲ್ಲ ತಿರುಪತಿಯಲ್ಲಿ ಏನು ನಡೀತದೆ ಎಲ್ಲ ಕೈಂಕರ್ಯಗಳು ಇಲ್ಲೂ ನಡೀತದೆ. ನಿತ್ಯವೂ ನಿರಂತರ ಅನ್ನಪ್ರಸಾದ ವ್ಯವಸ್ಥೆ. ನಿತ್ಯವೂ ತಿರುಪತಿ ತಿಮ್ಮಪ್ಪ ಮಾದರಿಯಲ್ಲೇ ಇಲ್ಲಿಗೆ ಆಗಮಿಸುವ ಭಕ್ತರಿಗೆ ಅನ್ನಪ್ರಸಾದ ಹಾಗೂ ವಸತಿ ವ್ಯವಸ್ಥೆ, ಪೂಜೆಗಳೆಲ್ಲ ನಡೆಯಲಿವೆ. ಹಾಗೆ TTD ಮಾದರಿಯ TTD ವಾಹಿನಿ ಕೂಡ ನೇರ ಪ್ರಸಾರ ಎಲ್ಲವೂ ಇರಲಿದೆ ಅಂತೆ. ಈ ಸುದ್ದಿ ಕೇಳಿದಾಗಲಿಂದಲೂ ಉತ್ತರ ಕರ್ನಾಟಕದ ತಿಮ್ಮಪ್ಪ ಭಕ್ತರು ಫುಲ್ ಸಂತಸದಲ್ಲಿದ್ದಾರೆ. ದೇಗುಲ ಎಂದು ನಿರ್ಮಾಣವಾಗಲಿದೆ, ಎಂದು ಶ್ರೀನಿವಾಸನ ದರ್ಶನ ಮಾಡುತ್ತೇವೆ ಅಂತ ಅನಿಸ್ತೇ ಇರಲ್ಲ. ಎಲ್ರೂ ಒಮ್ಮೆ ಜೋರಾಗಿ ಹೇಳ್ಬಿಡಿ, ಶ್ರೀಮಾನ್ ವೆಂಕಟರಮಣ ಗೋವಿಂದ ಗೋವಿಂದ. ಬಿಗ್ ಟಿವಿ ಕರ್ನಾಟಕ, ಬೆಳಗಾವಿ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.